ಈಗ ನಾವು ಈ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಆಫ್ ಹೆಮರೇಜಿಕ್ ಸ್ಟ್ರೋಕ್ ಅಂದರೆ ರಕ್ತಸ್ರಾವ ಆಗಿರುವಂಥ ಬ್ರೈನ್ನ ಏನು ಟ್ರೀಟ್ ಮಾಡ್ಬೋದು? ಈಗಾಗಲೇ ಹೇಳ್ದಂಗೆ ಅನ್ಯೂರಿಸ್ಮಲ್ ಸಬರಕ್ನಾಯ್ಡ್ ಹೆಮರೇಜ್ ಅಂತ ಹೇಳ್ತೀವಿ. ಅಂದರೆ ರಕ್ತನಾಳ ಮೆದುಳಿನೊಳಗೆ ಒಂದು ಬಲೂನ್ ಥರ ಊದ್ಕೊಂಡು ಅದು ವೀಕ್ ಆಗಿ ಹೆಂಗೆ ಟೈರ್ ಬರ್ಸ್ಟ್ ಆಗುತ್ತೆ ವೀಕ್ ಆದಾಗ, ಅದೇ ಥರ ಅದು ರಕ್ತನಾಳ ವೀಕ್ ಆಗಿ ಬರ್ಸ್ಟ್ ಆಗೋದ್ರಿಂದ ಸಬರಕ್ನಾಯ್ಡ್ ಹೆಮರೇಜ್ ಅಂತ ಆಗುತ್ತೆ. ಅಂದರೆ ಬ್ರೈನ್ ಸುತ್ತಲೂ ಆವರಿಸ್ಕೊತದೆ ಬ್ಲಡ್ಡು. ಆವಾಗ ಪೇಷಂಟ್ಗೆ ಅನ್ಕಾನ್ಷಿಯಸ್ ಆಗೋದು, ಅದರಿಂದ ನಾನಾ ವಿಧಗಳಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು. ಇದನ್ನು ಮತ್ತೊಂದು ಸತಿ ಒಡ್ಕೊಂದಿರ ನಾವು ಟ್ರೀಟ್ ಮಾಡಬೇಕು. ಅಲ್ಲಿ ಸ್ಕಲ್ನ ಓಪನ್ ಮಾಡಿ ಅದರ ಕ್ಲಿಪ್ ಮಾಡಿ ಇನ್ನೊಂದ್ಸತಿ ಬ್ಲೀಡ್ ಆಗ್ದಂಗೆ, ಅಂದರೆ ಆ ವೀಕ್ನೆಸ್ನ ನಾವು ಕ್ಲೋಸ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ಕ್ಲಿಪ್ ಹಾಕ್ಬಿಟ್ಟು ಅಲ್ಲಿ ಬ್ಲೀಡ್ ಆಗ್ತಿರ ಮಾಡ್ಬೋದು. ಅದು ಓಪನ್ ಸರ್ಜಿಕಲ್ ಪ್ರೊಸೀಜರ್. ಇನ್ನೊಂದು ಎಂಡೋವ್ಯಾಸ್ಕ್ಯುಲರ್, ಅಂದರೆ ರಕ್ತನಾಳ ಹೆಂಗೆ ಆಂಜಿಯೋಗ್ರಾಮ್, ಹಾರ್ಟ್ಗೆ ಹೆಂಗೆ ಆಂಜಿಯೋಗ್ರಾಮ್ ಮಾಡ್ತೀವಿ ಅದೇ ಥರ ಬ್ರೈನ್ಗೆ ಮೆದುಳಿಗೂ ಆಂಜಿಯೋಗ್ರಾಮ್ ಮಾಡ್ತೀವಿ. ಅಂದರೆ ವಿತೌಟ್ ಕಟಿಂಗು ಸ್ಮಾಲ್ ನೀಡಲ್ ಮುಖಾಂತರ ಹೋಗಿ ಪರ್ಕ್ಯುಟೇನಿಯಸ್ ಪ್ರೊಸೀಜರಲ್ಲಿ ಅಲ್ಲಿ ಹೋಗಿ ಅಲ್ಲಿ ಎಲ್ಲಿ ವೀಕ್ನೆಸ್ ಇರುತ್ತೆ ಅಲ್ಲಿ ಒಂದು ಕಾಯಿಲ್ ಅಂತ ಪ್ಲೇಸ್ ಮಾಡ್ತೀವಿ. ಸೊ ಹಂಗಾದಾಗ ಅದು ಬಲೂನ್ ಏನಿರುತ್ತೆ ಅದಕ್ಕೆ ಆ ಕಾಯಿಲ್ ತುಂಬಿಸಿದಾಗ ಅದು ಸ್ಟ್ರಾಂಗ್ ಆಗಿಬಿಡುತ್ತೆ, ಮತ್ತೊಂದು ಸತಿ ಹೊಡೆಯಲ್ಲ. ಇದು ಟ್ರೀಟ್ಮೆಂಟ್ ಇರುತ್ತೆ. ಇನ್ನೊಂದು ಥರ ಹೆಮರೇಜಿಕ್ ಸ್ಟ್ರೋಕ್ ಯಾವ ಥರ ಇರುತ್ತೆ ಅಂತಂದರೆ, ಈಗ BP ಹೆಚ್ಚಾಗಿ ಬ್ಲೀಡ್ ಆಗಿರೋಂಥದ್ದು, ಅದು ತುಂಬ ದೊಡ್ಡ ರಕ್ತ ಎಪ್ಕಟ್ಟಿದ್ರೆ ಅದನ್ನು ಓಪನ್ ಮಾಡಿ ಅದನ್ನು ಎವ್ಯಾಕ್ಯುಯೇಷನ್ ಅಂತ ಮಾಡ್ಬೋದು. ಈ ಥರ ವಿಧವಾಗಿ ಈ ಹೆಮರೇಜಿಕ್ ಸ್ಟ್ರೋಕ್ನ ಕೂಡ ಟ್ರೀಟ್ ಮಾಡಿ ಪೇಷಂಟ್ನ ಬದುಕಿಸ್ಕೋಬೋದು. ಆನಂತರ ಫಿಸಿಯೋಥೆರಪಿ ಎಲ್ಲ ಮಾಡೋದ್ರಿಂದ ಪೇಷಂಟು ಉಳಿತಾರೆ. ಹಾಗಾಗಿ ಈ ಹೆಮರೇಜಿಕ್ ಸ್ಟ್ರೋಕ್ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಆಮೇಲೆ ಅದಕ್ಕೆ ಪರಿಹಾರ ಕರೆಕ್ಟಾಗಿರುತ್ತೆ, ಕರೆಕ್ಟ್ ಚಿಕಿತ್ಸೆ ಕೊಟ್ಟಾಗ.